ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ಪ್ರಸಾದ್ ಶೆಟ್ಟಿ ಸೀತಾನದಿ. ಪ್ರಜಾಧ್ವನಿಯಲ್ಲಿ ಮೊದಲ ಬಾರಿಗೆ ಒಂದು ಸಿನಿಮಾದ ರಿವ್ಯೂ ಕೊಡ್ತಾ ಇದ್ದೀನಿ. ನಾನು ಈ ಸಿನಿಮಾವನ್ನು ನೋಡಿದ ಮೇಲೆ ಸಿನಿಮಾ ಹೆಂಗಿದೆ ಅಂತ ಹೇಳ್ತಾ ಇದ್ದೀನಿ. ಒಂದಿಷ್ಟು ಜನರ ದನಿಗಳು ಇಲ್ಲಿ ದಾಖಲಾಗ್ತಾ ಇದೆ. ಇದನ್ನು ನಾನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಕರಾವಳಿಯ ಗಂಡು ಕಲೆ ಯಕ್ಷಗಾನವನ್ನು ರವಿ ಬಸ್ರೂರವರು ಒಂದು ಸಿನಿಮಾ ಮಾಡಿದ್ದಾರೆ. ಆ ಸಿನಿಮಾದ ಹೆಸರು ವೀರಚಂದ್ರಹಾಸ. ರವಿ ಬಸ್ರೂರವರು ಒಂದು ಹೊಸ ಸಾಹಸಕ್ಕೆ ಕೈ ಹಾಕಿದ್ದಾರೆ. ಚಂದ್ರಹಾಸ ಚರಿತ್ರೆ ಎಂಬ ಯಕ್ಷ ಕಥಾನಕವನ್ನು ವೀರಚಂದ್ರಹಾಸನಾಗಿ ಸಿನಿಮಾದಲ್ಲಿ ತೋರಿಸಿದ್ದಾರೆ. ಯಕ್ಷಗಾನ ಮುಂಚೆ ಎಲ್ಲಾದರೂ ನೋಡಿದ್ರಾ ನೀವು? ಓಕೆ. ಮಹಾಭಾರತದ ನಂತರ ಯುದ್ಧ ಮುಗಿದ ಮೇಲೆ ಅರ್ಜುನನಿಗೆ ಇಷ್ಟೊಂದು ಸಾವು ನೋವನ್ನು ನೋಡಿ ಪಶ್ಚಾತ್ತಾಪ ಆಗ್ತದೆ. ಆ ಪಶ್ಚಾತ್ತಾಪ ಮುಂದೆ ಕಳಿಯೋಕ್ಕೆ ಅವನೊಂದು ಅಶ್ವಮೇಧ ಯಾಗ ಕೈಗೊಳ್ತಾನೆ. ಅದು ಮುಂದೆ ಸಾಗ್ತಾ ಅಶ್ವಮೇಧ ಯಾಗ ಮುಂದೆ ಸಾಗ್ತಾ ಅವನಿಗೊಂದು ಸೈನ್ಯದ ಕೊರತೆ ಅಭಾವ ಉಂಟಾಗ್ತದೆ. ಆಗ ಶ್ರೀಕೃಷ್ಣ ಅರ್ಜುನನಿಗೆ ಹೋಗಿ ಒಂದು ರಾಜ್ಯದ ಬಗ್ಗೆ ಹೇಳ್ತಾನೆ. ಆ ರಾಜ್ಯದಲ್ಲಿ ನಿಮಗೆ ಬೇಕಾದಷ್ಟು ಸೈನ್ಯ ಇದೆ ಅಂತ ಒಂದು ಬೆಟ್ಟದ ಮೇಲ್ಗಡೆ ಹೋಗಿ ಒಂದು ಕೆಳಗಡೆ ಇರೋ ರಾಜ್ಯ ತೋರಿಸ್ತಾನೆ. ಆ ರಾಜ್ಯನೇ ಕುಂತಳ ರಾಜ್ಯ. ವೀರಚಂದ್ರಹಾಸ ಸಿನಿಮಾ ಶುರುವಾಗುವುದೇ ಇಲ್ಲಿಂದಲೇ. ಕುಂತಳದ ಮಹಾಮಂತ್ರಿ ದುಷ್ಟಬುದ್ಧಿ, ಹೆಸರಿಗೆ ತಕ್ಕಂತೆ ಅವನಿಗೆ ದುಷ್ಟಬುದ್ಧಿ ದುರ್ಬುದ್ಧಿಯೇ ಇರ್ತದೆ. ಆ ಕುಂತಳ ರಾಜ್ಯದ ಮೇಲೆ ಕಣ್ಣಾಗ್ತಾನೆ. ಅವನ ಮಗನಿಗೆ ಕುಂತಳ ರಾಜ್ಯವನ್ನು ಪಟ್ಟ ಕಟ್ಟಬೇಕು ಅನ್ನೋ ಕೆಟ್ಟ ಯೋಚನೆ ಬರ್ತದೆ. ಇನ್ನೊಂದು ಕಡೆ ಬಡ ಹುಡುಗನೊಬ್ಬ ಬೆಳೆದು ಚಂದ್ರಹಾಸನಾಗ್ತಾನೆ. ಮುಂದೆ ಅವನು ವೀರಚಂದ್ರಹಾಸ ಆಗ್ತಾನೆ. ಈ ದುಷ್ಟಬುದ್ಧಿ ಮತ್ತು ವೀರಚಂದ್ರಹಾಸನ ನಡುವೆ ಇರುವ ಒಂದು ರೋಚಕ ಕಥಾನಕವೇ ಈ ವೀರಚಂದ್ರಹಾಸದ ಸಿನಿಮಾದ ಕತೆ. ಈಗ ನಾವು ಸಿನಿಮಾ ನೋಡ್ಕೊಂಡು ಬಂದ್ರೆ ನಾನು ನಿಜವಾಗ್ಲೂ ಇರೋದನ್ನ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ನಮಗಂತೂ ತುಂಬ ಖುಷಿ ಆಯಿತು. ಎಷ್ಟೊಂದು ದಿನಾದ್ರೂ ಒಂದೊಳ್ಳೆ ಕನ್ನಡ ಸಿನಿಮಾ ನೋಡಿ ಖುಷಿ ಆಯಿತು. ಆ್ಯಂಡ್ ಹ್ಯಾಂಡ್ಸ್ ಆಫ್ ಟು ದಿ ಎಂಟೈರ್ ಟೀಮ್ ಫಾರ್ ದಿ ಟ್ರಯಲ್. ಐ ಥಿಂಕ್ ಇಟ್ಸ್ ವೆರಿ ವೆರಿ ರಿಫ್ರೆಶಿಂಗ್. ಪಾರ್ಟ್ 2ಗೆ ಐ ಆಮ್ ವೇಟಿಂಗ್, ವೆರಿ ಎಕ್ಸೈಟೆಡ್. ನಿಮ್ಗೆ ಹೆಂಗೆ ಅನಿಸ್ತಿದೆ? ಪಾರ್ಟ್ 2 ಬೇಕು ಅಂತ ಅನಿಸ್ತಿದೆ? ಇದೆ ಅಂತ ಅನಿಸ್ತಿದೆ. ಆ್ಯಕ್ಚುಲಿ ಕ್ಲೈಮ್ಯಾಕ್ಸಲ್ಲಿ ಮುಗ್ದೋಗುತ್ತೆ ಅಂದ್ಕೊಂಡಿದ್ದೆ, ಬಟ್ ಒಳ್ಳೆ ಟೈಮ್ಗೆ ಪಾರ್ಟ್ 2 ಅನೌನ್ಸ್ ಮಾಡಿದ್ದಾರೆ. ನಿಮಗೆ ಇದರಲ್ಲಿ ಯಾವ ಪಾಠ ಹೈಲೈಟ್ ಆಯಿತು? ದುಷ್ಟಬುದ್ಧಿನ ಚಂದ್ರಹಾಸನ? ನನಗೆ ಆ್ಯಕ್ಚುಲಿ ದುಷ್ಟಬುದ್ಧಿ ಜಾಸ್ತಿ. ಹೌದು, ಈ ಕತೆ ಇರೋದೇ ದುಷ್ಟಬುದ್ಧಿಯಿಂದ. ದುಷ್ಟಬುದ್ಧಿದೇ ಹೈಲೈಟ್ ಆಯಿತು. ಅವರೊಬ್ಬರೇ ಅಲ್ಲ, ಎಲ್ಲ ಕ್ಯಾರೆಕ್ಟರ್, ಇನ್ಫ್ಯಾಕ್ಟ್ ದೂತ ಕ್ಯಾರೆಕ್ಟರ್ ಮಾಡಿದವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೊ ಎಂಟೈರ್ ಟೀಮ್ ಐ ಮಸ್ಟ್ ಸೇ. ಖಂಡಿತ ನಾವು ಇದನ್ನು ರವಿ ಬಸ್ರೂರು ತಲುಪಿಸ್ತೀವಿ. ಖಂಡಿತ ಪಾರ್ಟ್ 2 ಇಮಿಡಿಯೇಟ್. ಖುಷಿ ಆಯಿತು. ಒಂದೊಳ್ಳೆ ಕನ್ನಡ ಸಿನಿಮಾ ನೋಡಿ ತುಂಬ ಖುಷಿ ಆಯಿತು. ಓಕೆ, ನೀವೇ ನೋಡಿದ್ರಲ್ಲ, ಜನರ ಅನಿಸಿಕೆ ಕೇಳ್ತಾ ಇದ್ದೀರಲ್ಲ. ಈ ವೀರಚಂದ್ರಹಾಸ ಸಿನಿಮಾ ಆ ಜನಕ್ಕೆ ಎಷ್ಟು ಅಚ್ಚೊತ್ತಿದೆ, ಎಷ್ಟು ಖುಷಿಯಾಗಿದೆ ಅನ್ನೋದನ್ನ ಅವ್ರ ಬಾಯಿಂದಲೇ ಕೇಳಿದ್ರಲ್ಲ. ಇದನ್ನೆಲ್ಲ ನೋಡಿದ ಮೇಲೆ ಅವರು ವೀರಚಂದ್ರಹಾಸ ಪೂರ್ತಿ ನೋಡಿದ ಮೇಲೆ ಸಿನಿಮಾದ ಪಾರ್ಟ್ 2 ಯಾವಾಗ ಅಂತ ನಮ್ಮನ್ನೇ ಕೇಳ್ತಾ ಇದ್ದಾರೆ. ಅಂದರೆ ಅಷ್ಟು ಅವರಿಗೆ ಅದು ಮನಸ್ಸಿಗೆ ಇಷ್ಟ ಆಗಿದೆ ಅಂತ ಅರ್ಥ. ಇನ್ನು ಈ ವೀರಚಂದ್ರಹಾಸ ಸಿನಿಮಾದಲ್ಲಿ ವೀರಚಂದ್ರಹಾಸನಾಗಿ ಶಿಥಿಲ್ ಕುಮಾರ್ ಶೆಟ್ಟಿಯವರು ಮನೋಜ್ಞವಾಗಿ ಅಭಿನಯಿಸಿದರೆ, ದುಷ್ಟಬುದ್ಧಿಯಾಗಿ ಪ್ರಸನ್ನ ಶೆಟ್ಟಿಗಾರವರು ಇಡೀ ಸಿನಿಮಾವನ್ನೇ ಆಕ್ರಮಿಸ್ತಾರೆ. ಇದರಲ್ಲಿ ಒಂದು ವಿಲನ್ ಆಗಿ, ಆ ಖಳನಾಯಕನಾಗಿ ಈ ಪಾತ್ರಕ್ಕೆ ಜೀವ ತುಂಬುವ ಕೆಲಸವನ್ನು ಪ್ರಸನ್ನ ಶೆಟ್ಟಿಗಾರವರು. ಇನ್ನುಳಿದಂತೆ ಮದನನಾಗಿ ಉದಯ್ ಹೆಗ್ಡೆ ಕಡಬಾಳ, ವಿಷಯಾಗಿ ನಾಗಶ್ರೀ, ಮತ್ತೊಂದು ಹಾಸ್ಯ ಪಾತ್ರದಲ್ಲಿ ರವೀಂದ್ರ ದೇವಾಡಿಗರವರು ಮಿಂಚಿದ್ದಾರೆ. ಇದಕ್ಕೆ ಹಿನ್ನೆಲೆ ಗಾಯನ ಅಂದರೆ ಭಾಗವತಿಕೆಯನ್ನು ಪಟ್ಲ ಸತೀಶ್ ಶೆಟ್ಟಿ, ಜನ್ಸಾಲೆ ಮುಂತಾದವರು ತುಂಬ ಚೆನ್ನಾಗಿ ಹಾಡಿದ್ದಾರೆ. ಇಡೀ ಇದರ ಪದ್ಯ ರಚನೆಯನ್ನು ಪ್ರಸಾದ್ ಕುಮಾರ್ ಮೊಗೆಬೆಟ್ಟೂರವರು ತುಂಬ ಅದ್ಭುತವಾಗಿ, ತುಂಬ ಚಂದವಾಗಿ ಪದ್ಯ ರಚನೆ ಮಾಡಿದ್ದಾರೆ. ಒಂದು ರಿವ್ಯೂ ಕೊಡಿ ಸರ್. ವೀರಚಂದ್ರಹಾಸ ನಿಮಗೆ ಈ ಸಿನಿಮಾ ಹೆಂಗೆ ಅನಿಸ್ತು ಅಂತ ಇದರಲ್ಲಿ ನಿಮಗೆ ಎಲ್ಲರೂ ಹೇಳ್ತಿದ್ದಾರೆ ಚಂದ್ರಹಾಸ ಪಾರ್ಟ್ ಹೈಲೈಟಾ, ದುಷ್ಟಬುದ್ಧಿ ಪಾರ್ಟ್ ಹೈಲೈಟಾ ಅಂತ. ಈ ಸಿನಿಮಾದಲ್ಲಿ ಆ್ಯಕ್ಚುಲಿ ಚಂದ್ರಹಾಸನ್ಗಿಂತ ದುಷ್ಟಬುದ್ಧಿನೇ ತುಂಬ ಸ್ಕ್ರೀನಲ್ಲಿ ಅಕ್ವೈರ್ ಆಗ್ತಾರೆ. ಇದ್ರ ಬಗ್ಗೆ ನೀವು ಏನು ಹೇಳ್ತೀರಾ ಅಂತ?
ದುಷ್ಟಬುದ್ಧಿ ಬಗ್ಗೆ ಏನು ಮಾತಾಡಂಗಿಲ್ಲ. ಓಕೆ ಥ್ಯಾಂಕ್ ಯು. ಹಾಗೆ ಇನ್ನೊಂದು ಬಹುಮುಖ್ಯ ವಿಷಯ ಅಂದರೆ ಯಕ್ಷಗಾನದ ಕಂಚಿನ ಕಂಠದ ಭಾಗವತ ಕೀರ್ತಿಶೇಷರಾದ ದಿವಂಗತ ಕಾಳಿಂಗನಾಡ್ರವರ ಧ್ವನಿಯನ್ನು ಯಥಾವತ್ತಾಗಿ ಈ ಸಿನಿಮಾದಲ್ಲಿ ಬಳಸಿಕೊಂಡಿದ್ದಾರೆ. ಈ ಸಿನಿಮಾದಲ್ಲಿ ವೀರಸಿಂಹ ಎಂಬ ಒಂದು ಖಳನಾಯಕ ಪಾತ್ರವನ್ನು ಐರ್ಬೈಲ್ ನವೀನ್ ಶೆಟ್ಟಿಯವರು ತುಂಬ ಅದ್ಭುತವಾಗಿ ನಟಿಸಿದ್ದಾರೆ. ಈ ಚಕ್ರಾದಿ ಪೀಠವನ್ನು ಅಲಂಕರಿಸಲು ನಾನು ಅರ್ಹತೆಯನ್ನು ಗಳಿಸಿದ್ದೇನೆ. ಸ್ವರ್ಣ ಪೀಠದಲ್ಲಿ ಶೋಭಾಯಮಾನವಾಗಿ ಶೋಭಿಸುತ್ತಿರುವ ಆ ಕರ್ಕದ ಎದುರಿನಲ್ಲಿ ಹಣದ ನಿಯಮವನ್ನೇ ಮೀರುತ್ತಾ ಇದ್ದೇನೆ. ಹೋತು ದೊರೆಯಲ್ಲಿ ಹೊರಗಿದ ಈ ನನ್ನ ವೈರಿಯ ಉಪಸ್ಥಳದ ಮೇಲೆ ಕಾಲಿಟ್ಟಿದ್ದೇನೆ. ಇದನ್ನು ಪ್ರಶ್ನಿಸುವ ಕೆಟ್ಟದಯ ಮಟ್ಟ ಯಾರಿದ್ದಾರೆ? ರಿವ್ಯೂ ಕೊಡ್ತೀನಿ. ಒಳ್ಳೆ ಮಾಡಿದ್ದಾರೆ. ಓಕೆ ಸರ್ ಹೇಳಿ. ಚೆನ್ನಾಗಿದೆ, ಒಳ್ಳೆ ಮಾಡಿದ್ದಾರೆ. ಓಕೆ, ಇನ್ನೂ ನಮ್ಮ ಜನರು ಇದಕ್ಕೆ ಪ್ರೋತ್ಸಾಹ ಕೊಡಬೇಕು. ನೀವು ಮುಂಚೆ ಯಕ್ಷಗಾನ ನೋಡಿದ್ದೀರಾ ಅನ್ಸುತ್ತೆ. ಯಕ್ಷಗಾನನ ನೀವು ಇದರಲ್ಲಿ ನೋಡೋದಕ್ಕೂ ಥಿಯೇಟ್ರಲ್ಲಿ ನೋಡೋದಕ್ಕೂ ಏನು ನಿಮಗೆ ಇದಾಗ್ತದೆ? ಬೇರೆನೇ ಇದೆ, ಒಂಥರ ಮೈ. ಸ್ಟಾರ್ಟ್ ಆದ್ಮೇಲೆ ಯಕ್ಷಗಾನ ಕೂತಂಗೆ ಇದೆ. ನಾನು ನಿಮ್ಮ ಜೊತೆ ಕೂತ್ಕೊಂಡು ನೋಡಿದ್ದೀನಿ, ಅದು ಇದಾಗದ ಲೆವೆಲ್ಲೇ ಬೇರೆ ಸ್ಕ್ರೀನಲ್ಲಿ. ಟೋಟಲಾಗಿ ನಿಮಗೆ ನಾನು ಎಲ್ರೂ ಅದನ್ನೇ ಕೇಳ್ತಾ ಇದ್ದೀನಿ, ಚಂದ್ರಹಾಸ ಈ ಸ್ಕ್ರೀನಲ್ಲಿ ದೊಡ್ಡ ಹೈಲೈಟ್ ಆಗುತ್ತಾ, ದುಷ್ಟಬುದ್ಧಿ ಹೈಲೈಟ್ ಆಗ್ತಿದೆಯಾ ಅಂತ? ಹೌದು. ಓಕೆ, ಥ್ಯಾಂಕ್ ಯು. ಈ ಸಿನಿಮಾವನ್ನು ಜನರು ನೋಡಿ ಎಷ್ಟು ಖುಷಿ ಪಡ್ತಿದ್ದಾರೆ, ಎಂಜಾಯ್ ಮಾಡಿದ್ದಾರೆ ನೋಡಿ. ಈ ಸಿನಿಮಾವನ್ನು ಮತ್ತೆ ಮತ್ತೆ ನೋಡಬೇಕು ಅಂತ ಹೇಳ್ತಿದ್ದಾರೆ. ವೀರಚಂದ್ರಹಾಸ ಪಾರ್ಟ್ 2 ಯಾವಾಗ ಬರ್ತಿದೆ ಅಂತ ಕೇಳ್ತಿದ್ದಾರೆ. ಹಾಗಾದರೆ ಇನ್ಯಾಕೆ ತಡ? ನೀವು ನಿಮ್ಮ ಮನೆ ಮಂದಿ ಸ್ನೇಹಿತರೊಡಗೂಡಿ ಈಗಲೇ ಹೋಗಿ ಈ ಸಿನಿಮಾವನ್ನು ನಿಮ್ಮ ಹತ್ತಿರದ ಥಿಯೇಟರ್ನಲ್ಲಿ ನೋಡಿ. ಇದು ರವಿ ಬಸ್ರೂರವರ ಪರಿಶ್ರಮ, ಒಂದು ಸಾಹಸಕ್ಕೆ ನಾವು ಒಂದು ಕೊಡುವ ಪ್ರೋತ್ಸಾಹ. ಇದನ್ನು ನೀವು ಈ ಸಿನಿಮಾ ನೋಡಿ ನಿಮ್ಮ ಅನಿಸಿಕೆಗಳನ್ನು ಮುಕ್ತ ಕಂಠದಿಂದ ಹೇಳಿ. ಥ್ಯಾಂಕ್ ಯು.